everyone fine. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾದಂಥ ಸುದ್ದಿ ತಿಳಿತಾ ಇದ್ದ ಹಾಗೇನೆ ಅಪಾರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದಂತೆ ಬೇರೆ ಬೇರೆ ಪಕ್ಷದ ಧೀಮಂತ ನಾಯಕರುಗಳು, ಅನೇಕ ಗಣ್ಯರು ಪ್ರತಿಯೊಬ್ಬರೂ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಧಿವಶರಾದಂಥ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ನೀಡುವಂಥ ಗೌರವಾರ್ಥವಾಗಿ ಟೀಮ್ ಇಂಡಿಯಾ ಕಪ್ಪು ಪಟ್ಟಿ ಧರಿಸಿ ಮೈದಾನಕ್ಕೆ ಇಳಿದಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹಿನ್ನೆಲೆಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ. ಮೆಲ್ಬೋರ್ನ್ನಲ್ಲಿ 2ನೇ ದಿನದ ಪಂದ್ಯ ನಡೀತಾ ಇದೆ. ಸಿಂಗ್ ನಿಧನಕ್ಕೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ. ಗೌರವಾರ್ಥವಾಗಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಮೈದಾನದಲ್ಲಿ ಆಡ್ತಾ ಇದೆ. ಯಾಕಂದರೆ ಮನಮೋಹನ್ ಸಿಂಗು ಮತ್ತು ಕ್ರಿಕೆಟ್ಗೂ ಒಂದು ನಂಟು ಕೂಡ ಇದೆ. ಡಾಕ್ಟರ್ ಸಿಂಗ್ಗೆ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ನಂಟು ಹೊಂದಿದ್ರು. ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಕ್ರಿಕೆಟ್ ಸಂಬಂಧವನ್ನು ಮರುಸ್ಥಾಪಿಸೋಕೆ ಪಣತೊಟ್ಟು ಯಶಸ್ವಿ ಕೂಡ ಆಗಿದ್ರು. 2008ರಲ್ಲಿ ಮುಂಬೈ ದಾಳಿ ಬಳಿಕ ಭಾರತ ಪಾಕ್ ಕ್ರಿಕೆಟ್ ಸಂಬಂಧ ಹಳಿಸಿತ್ತು. ಇದನ್ನು ಪುನರ್ಸ್ಥಾಪಿಸುವಲ್ಲಿ ಪ್ರಯತ್ನಿಸಿದ್ರು. 2011ರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ಆಯೋಜನೆಗೊಂಡಿತ್ತು. ಆದರೆ ಭಾರತ ವಿರುದ್ಧ ಸೆಮಿಫೈನಲ್ ಪಂದ್ಯ ಆಡೋಕೆ ಪಾಕಿಸ್ತಾನ ಭಾರತಕ್ಕೆ ಆಗಮಿಸಬೇಕಿತ್ತು. ಪಾಕಿಸ್ತಾನ ಭಾರತಕ್ಕೆ ಕ್ರಿಕೆಟ್ ಆಡೋಕೆ ಬರುತ್ತಾ ಅನ್ನೋ ವಿಚಾರ ಭಾರಿ ಚರ್ಚೆಯಾಗಿತ್ತು. ಆ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದ್ರು. ಯೂಸೆಫ್ ಗಿಲಾನಿಯನ್ನೇ ಭಾರತಕ್ಕೆ ಆಹ್ವಾನಿಸಿದ್ರು. ಆಹ್ವಾನ ಸ್ವೀಕರಿಸಿದ್ದ ಪಾಕ್ ಪ್ರಧಾನಿ ಮೊಹಾಲಿಗೆ ಬಂದು ಸಿಂಗ್ ಜೊತೆ ಕ್ರಿಕೆಟ್ ಪಂದ್ಯ ವೀಕ್ಷಣೆ ಮಾಡಿದ್ರು. ಇದಾದ ನಂತರ ಅಂದರೆ 2012ರಲ್ಲಿ ಭಾರತ ಪಾಕ್ ನಡುವೆ ಭಾರತದಲ್ಲಿ ದ್ವಿಪಕ್ಷೀಯ ಸರಣಿ ನಡೆಯಿತು. ಅದಾದ ನಂತರ ICC ಟೂರ್ನಿಗಳನ್ನು ಹೊರತುಪಡಿಸಿ ಯಾವುದೇ ದ್ವಿಪಕ್ಷೀಯ ಟೂರ್ನಿ ನಡೆದಿಲ್ಲ. ಇದು ಕ್ರಿಕೆಟ್ ಮತ್ತು ಸಿಂಗ್ಗೆ ಇದ್ದಂಥ ಒಂದು ನಂಟು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತಿಗೆ ಗೌರವ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಮೈದಾನಕ್ಕೆ ಇಳಿಯುವಂಥ ಕೆಲಸವನ್ನು ಕ್ರಿಕೆಟಿಗರು ಕೂಡ ಮಾಡಿದ್ದಾರೆ. ಇನ್ನು ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ, ಅಂತಿಮ ವಿಧಿವಿಧಾನವನ್ನು ನಾಳೆ ನೆರವೇರಿಸುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಗಣ್ಯರು ಆಗಮಿಸುವಂಥ ನಿಟ್ಟಿನಲ್ಲಿ ಭದ್ರತೆ ಮತ್ತು ಸಿದ್ಧತೆಯ ವ್ಯವಸ್ಥೆಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡಲಾಗ್ತಾ ಇದೆ. ಇನ್ನು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ಕೂಡ ಒಂದು ಮೀಟಿಂಗನ್ನು ಕರೆಯಲಾಗಿದೆ. ಈಗಾಗಲೇ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ನಾಳೆ ಈ ಒಂದು ಪಾರ್ಥಿವ ಶರೀರವನ್ನು ನಾಳೆ ACC ಕಚೇರಿಗೆ ಸ್ಥಳಾಂತರ ಕೂಡ ಮಾಡಲಾಗತ್ತೆ. ಅಲ್ಲೂ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿಗಳ ಬಗ್ಗೆ, ಅವರ ಅನೇಕ ರೀತಿಯಾದಂಥ ಯೋಜನೆಗಳ ಬಗ್ಗೆ ಇಲ್ಲಿ ಸ್ಮರಿಸಲಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರು ಒಂದು ಗೆದ್ದು ಸೋತಂಥ ನಾಯಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅನೇಕ ಸವಾಲುಗಳು ಎದುರಾಗಿದ್ದು ಆ ಸವಾಲುಗಳೆಲ್ಲವನ್ನ ಮೆಟ್ಟಿ ನಿಂತಂಥ ನಾಯಕ ಮನಮೋಹನ್ ಸಿಂಗ್ ಅವರು 1958ರಲ್ಲಿ ಗುರು ಶರಣ್ ಕೌರ್ ಎಂಬುವರನ್ನು ಮದುವೆ ಆಗಿದ್ರು. ಇವರಿಗೆ 3 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಉಪಿಂದರ್ ಸಿಂಗ್, ದಮನ್ ಸಿಂಗ್ ಮತ್ತು ಅಮೃತ್ ಸಿಂಗ್ ಎಂಬ 3 ಪುತ್ರಿಯರು ಇದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೊನೆಯುಸಿರೆಳಿತಾ ಇದ್ದ ಹಾಗೇನೆ ಅವರ ವೈಯಕ್ತಿಕ ಜೀವನ ಮತ್ತು ಅವರ ಸಾಧನೆಯ ಜೀವನ ಎಲ್ಲವೂ ಕೂಡ ಇದೀಗ ಕಣ್ಮುಂದೆ ಬರ್ತಾ ಇದೆ. ಯಾಕಂದರೆ ಆ ರೀತಿಯಾದಂಥ ವ್ಯಕ್ತಿತ್ವ ಇತ್ತು. ಕ್ರಿಕೆಟಿಗಾಗಿರಲಿ ಅಥವಾ ಆರ್ಥಿಕ ವಿಚಾರ ಆಗಿರಬಹುದು, ಶೈಕ್ಷಣಿಕ ವಿಚಾರ ಆಗಿರಬಹುದು, ರಾಜಕೀಯ ವಿಚಾರ ಆಗಿರಬಹುದು, ಎಲ್ಲದರಲ್ಲೂ ಕೂಡ ತಮ್ಮದೇ ರೀತಿಯಾದಂಥ ಪಾತ್ರವನ್ನು ವಹಿಸಿದವರು. ಎಲ್ಲದರಲ್ಲೂ ಸಕ್ಸಸ್ ಆದಂಥ ನಾಯಕ ಅಂತ ಹೇಳಿದರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲದರ ಬಗ್ಗೆ ಉತ್ಸಾಹ ಇತ್ತು, ಎಲ್ಲದರಲ್ಲೂ ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸಿತ್ತು. ಆ ಮನಸ್ಸಿನಿಂದಲೇ ಇವತ್ತು ಅನೇಕ ದೂರದೃಷ್ಟಿಯ ಯೋಜನೆಗಳನ್ನು ಕೂಡ ಜಾರಿಗೆ ತರುವುದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು
ಭಾರತದ ಆರ್ಥಿಕ ಉದಾರೀಕರಣದ ವಾಸ್ತುಶಿಲ್ಪಿ ಎಂಬ ಬಿರುದನ್ನು ಕೂಡ ಗಳಿಸಿದವರು ಮನಮೋಹನ್ ಸಿಂಗ್. ಕಾಂಗ್ರೆಸ್ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ರು. ಕಾಂಗ್ರೆಸ್ನಿಂದಲೇ ಪ್ರಧಾನಮಂತ್ರಿ ಕೂಡ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಪಶ್ಚಿಮ ಪಂಜಾಬ್ನಲ್ಲಿ ಸೆಪ್ಟೆಂಬರ್ 26, 1932ರಂದು ಜನಿಸಿದ್ರು. ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿಯಾಗಿ ಮನಮೋಹನ್ ಸಿಂಗ್ 2004ರಿಂದ 2014ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಏಕೈಕ ಅಲ್ಪಸಂಖ್ಯಾತರೊಬ್ಬರು ಅಂದರೆ ಸಿಖ್ ಸಮುದಾಯದವರು ಪ್ರಧಾನಮಂತ್ರಿ ಆಗಿರುವಂಥ ಕೀರ್ತಿ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ. ಇನ್ನು ಮನಮೋಹನ್ ಸಿಂಗ್ 3 ಹೆಣ್ಣು ಮಕ್ಕಳನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಅದರಲ್ಲಿ ಒಬ್ಬರು ಅಮೇರಿಕದಲ್ಲಿದ್ದಾರೆ. ಅವರ ಬರುವಿಕೆಗಾಗಿ ಅವರ ಫ್ಯಾಮಿಲಿಯವರು ಕಾಯ್ತಾ ಇದ್ದಾರೆ. 1958ರಲ್ಲಿ ಗುರು ಶರಣ್ ಕೌರ್ ಎಂಬುವರನ್ನು ಮದುವೆ ಆಗಿದ್ದರು. ಇವರಿಗೆ 3 ಹೆಣ್ಣು ಮಕ್ಕಳು ಇದ್ದಾರೆ. ಇನ್ನು ಭಾರತದ 14ನೇ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಚಿಂತಕರು ಮತ್ತು ವಿದ್ವಾಂಸರಾಗಿದ್ದರು. ಮನಮೋಹನ್ ಸಿಂಗ್ ಅವರನ್ನು ಎಲ್ಲ ರೀತಿಯಾಗಿಯೂ ಕೂಡ ನಾವು ಹೊಗಳಬೇಕಾಗತ್ತೆ. ಯಾಕಂದರೆ ಅವರ ಕಾರ್ಯ ವೈಖರಿಗೆ ಆ ವಿರೋಧವನ್ನೂ ಕೂಡ ಲೆಕ್ಕಿಸದೆ ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು.